ಹೌದಾ? ಯಾಕೆ USA ಫ್ಲಾಗ್ ಹಾಕೊಂಡಿರೋದು ನೀವು? ಹೌದು, USA ಫ್ಲಾಗ್ ಅಂಡರ್ವೇರ್ ಅಲ್ಲೂ ಮಾಡಿ ಹಾಕೊಂತಾರೆ ಸ್ವಾಮಿ. ಹೌದಾ? ರೆಸ್ಟ್ರಿಕ್ಷನ್ ಹಿಂದಿನೇ ಮಾತಾಡ್ಬೋದು, ಪ್ರೊಟೆಸ್ಟ್ ನಡೀತದೆ, ಇಲ್ಲಿ ಬಂದು ಹಿಂದಿಯಲ್ಲಿ ಮಾತಾಡ್ತಾ ಇದೀವ. ಕಟಾಕಡೆ ಮುಂಚಂಬರಕ್ಕೆ ಅವ್ರನ್ನ ವೆಲ್ಕಮ್ ಟು ಜಾಲಿ ರೈಡ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ. ಮೈನ್ ಒಬ್ಬರದು ಬರ್ಡೇ ಇದೆ, ಜಗನ್ ಸರ್. ಬನ್ನಿ. ಯಸ್, ಮೈ ಸೆಲ್ಫ್ ಜಗನ್ ಕುಮಾರ್, ದ ಬರ್ತ್ಡೇ ಬಾಯ್. ಕಮ್ ಆನ್ ಎಂಜಾಯ್. ಇಟ್ಕೊಳ್ಳಿ ನೋಡಿ ಐಟಮ್ಸ್, ಸ್ನಾಕ್ಸ್. ಇಟ್ಸ್ ಅ ಪಾರ್ಟಿ ಟೈಮ್ ಇನ್ ದಿ ಓಷನ್, ಆನ್ ದಿ ಓಷನ್, ಬಿಟ್ವೀನ್ ದ ಓಷನ್, ರಿವರ್, ಬೋಟ್. ನಮ್ಮ ಸಂದೇಶ್ ಗಾರು ಇಳಿತಾ ಇದ್ದಾರೆ. ಎಲ್ಲ ಹೋಯ್ತು. ಜೈ ಬಜರಂಗಬಲಿ. ಬನ್ನಿ, ಈ ಬೋಟಿಂದ ಆ ಬೋಟಿಗೆ ಶಿಫ್ಟ್ ಆಗಬೇಕು. ಇಲ್ಲಿಂದ ನೆಕ್ಸ್ಟ್ ದೊಡ್ಡ ಬೋಟಿಗೆ ಹೋಗ್ಬೇಕು. ಮಳೆ ಬರೋ ಅಂತ ಕಾರಣ, ಮಾನ್ಸೂನ್ ವೆದರ್ ತುಂಬ ವರ್ಸ್ಟ್ ಇದೆ ಕಂಡೀಷನ್. ಆದರೂ ಧೈರ್ಯ ಮಾಡಿ ಸಮುದ್ರಕ್ಕೆ ಹೋಗ್ತಾ ಇದ್ದೀರಿ. ಈಗ ಈ ಚಿಕ್ಕ ಬೋಟ್ಸ್ ಏನಿದೆ, ಸೊ ಇದರಿಂದ ಹತ್ತಿ ಸಮುದ್ರದಲ್ಲಿ ದೊಡ್ಡ ಬೋಟಲ್ಲಿ ಫಿಶಿಂಗಲ್ಲಿದೆ. ಅಲ್ಲೋಗಿ ಆ ದೊಡ್ಡ ಬೋಟಿಗೆ ಜಾಯ್ನ್ ಆಗಿ ಅಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಂಥ ಒಂದು ಪ್ರೋಗ್ರಾಮ್. ಬಿಡ್ರಪ್ಪ, ತಗಲ್ಬಾರ್ದ್ರ ಜಾಗದಲ್ಲೆಲ್ಲ ತಗಿಸ್ಕೊಂಡು ಆಮೇಲೆ. ಬನ್ನಿ. ಸಲ್ವಾನೋ ನೋಡ್ಸಿ ಏನೋ ನೋಡ್ಬೇಕಂತೆ. ಹೇಳಿ, ಏನ್ ನೋಡ್ಸಿ? ನೋಡಿ, ಇಲ್ಲಿ ಊರಿಗೆ ಬಂದ್ಬಿಟ್ಟು ದೊಡ್ಡ ಬೋಟಿಗೆ ಅಂತ ಚಿಕ್ಕ ಬೋಟಲ್ಲಿ ಹೋಗೋದು. ಈಗ ಆಮೇಲೆ ಹೋಗಿ ದೊಡ್ಡ ಬೋಟಲ್ಲಿ ಜಾಯ್ನ್ ಆಗೋದು, ಅದರಲ್ಲಿ ಕೇಕ್ ಕಟ್ ಮಾಡೋದು, ಸಮುದ್ರದಲ್ಲಿ ಹೋಗಿ ಸೆಂಟ್ರಲ್ ಹೋಗಿ ಓಡಾಡ್ಕೊಂಡು ಒಂದು ಜಾಲಿ ರೈಡ್ ಮಾಡ್ಕೊಂಡು ಒಂದಷ್ಟು ಫಿಶಿಂಗ್ ಮಾಡ್ಕೊಂಡು ಮತ್ತೆ ವಾಪಸ್ ಬರೋ ತರ ಒಂದು ಕಾರ್ಯಕ್ರಮವನ್ನ ಇವತ್ತು ಮಾಡ್ಕೊಂಡಿದೀವಿ. ಗಿಫ್ಟ್ ಏನ್ರಿ ತಂದಿದ್ರ ಅದನ್ನ ಹೇಳ್ರಿ. ಗಿಫ್ಟ್ ಯಾರು ತಂದಿಲ್ಲ ನೋಡಿ. ಇಲ್ಲಿ ಏನೋ ಬರ್ತ್ಡೇ ಗಿಫ್ಟ್ ಜಗನ್ ಕುಮಾರ್ ಇದೆ ಇಷ್ಟ ಅವ್ರಿಗೆ. ಗಾಳ ಬೀಲಿಡಿಯ ಗಾಳ ಇಷ್ಟ, ಅದಕ್ಕೆ ಗಾಳ ತಗೊಬಂದು ಬರ್ತ್ಡೇಗೆ ಗಿಫ್ಟ್ ಕೊಡ್ತಾ ಇದ್ದೀವಿ. ನಮ್ದು ಇವಾಗ ಬೋಟ್ ಹೊರಟಿದೆ. ಚಂದ್ರು ಅದು ಎಡ್ಕಮ್ಮ ಕೈರು ಹೊರಟಿದೆ ನಮ್ಮ ಈ ಬೋಟು. ಇವಾಗ ನೋಡಿ ಎಲ್ಲ ತಯಾರಾಗಿದ್ದೀವಿ. ಉಡುಗೆ ತೊಡುಗೆಗಳು ಎಲ್ಲ ತಯಾರಾಗ್ಬಿಟ್ಟು ಬೋಟ್ ಸಮುದ್ರದ ಮಧ್ಯೆ ಹೋಗ್ತಾ ಇದ್ದೀವಿ. ನೋಡಿ, ಇದೆಲ್ಲ ನಮ್ಮ ಟೀಮ್. ಉಡ್ಡಿದ್ಯಾ? ಉರ್ರ ಅಂಕಲ್, ಇದು ಕೊಟ್ಟಿದ್ದ. ತಗೊಳ್ಳಿ, ಇದೆ ನಮ್ದು ಬೋಟ್. ಇದು ಏನ್ ಗೊತ್ತಾ, ಫಿಶಿಂಗ್ ಬಿಸ್ನೆಸ್ ಬೋಟ್ ಇದು ನೋಡಿ. ದೊಡ್ಡ ಬೋಟ್ ಇವ್ರದ್ದು, ಜಗನ್ ಸರ್ದು. ಹೋಗ್ತಾ ಇದೀವಿ. ಅಲ್ಲಿ ಕರ್ಕೊಂಡು ಹೋಗಲ್ವಂತೆ. ಬರ್ಬೇಕಾದ್ರೆ ಒಳಗೆ ಹೋಗಿ ಬೋಟಿಂಗ್ ಹೋಗ್ಬಿಟ್ಟು ಎಲ್ಲ ಒಳಗಡೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈ ಬೋಟ್ ಒಳಗಡೆ ಬರ್ತೀವಿ. ಹೆಂಗೆ ಹೋಗ್ತಾ ಇದೀವಿ ಸಮುದ್ರಕ್ಕೆಲ್ಲ ಮೀನ್ ಹಿಡಿಯಕ್ಕೆ. ಇವಾಗ ಯಾವ್ಯಾವ ಮೀನ್ ಹಿಡಿತದೆ, ಯಾವ ಮೀನ್ ಸಿಗ್ತದೆ ನಮ್ಗೆ
ತೋರಿಸ್ತೀವಿ ರೀ, ಕಾದ್ ನೋಡ್ತಾ ಇರಿ. ಇವರು ಬೋಟಲ್ಲಿ ಹೋಗಿ ಅಂದ್ರೆ ಟೊಯಾಟದ ಸುಜುಕಿ ಇದ ಇಂಜನ್ ಇವೆಲ್ಲ ಕೇಳ್ತಾರೆ. ಏನ್ ಮಾಡೋಣ ಇವ್ರಿಗೆ ನೋಡಿ, ಎರಡು ಕೈ ಎತ್ಬಿಟ್ಟು ನೋಡಿ ಏನ್ ಹೇಳಿ ಇದು, ಇದ್ರ ಅರ್ಥ ಏನ್ ಹೇಳಿ, ಇದ್ರ ಅರ್ಥ ಯಾವ್ದಷ್ಟು ಇದ್ರ ಅರ್ಥ ಚಡ್ಡಿ ಅರ್ಥ USA ಇದ್ರ ಅರ್ಥ ಏನ್ ಹೇಳಿ? USA ಫ್ಲಾಗ್. ಹೌದಾ, ಯಾಕೆ USA ಫ್ಲಾಗ್ ಹಾಕೊಂಡಿರೋದು ನೀವು? ಹೌದು, USA ಫ್ಲಾಗ್ ಅಂಡರ್ವೇರ್ ಅಲ್ಲೂ ಮಾಡಾಕೊಂತಾರ ಸ್ವಾಮಿ. ಹೌದಾ? ಅದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ, ಲೈಕ್ ಇಂಡಿಯನ್ ಫ್ಲಾಗ್ ತರ. ಇವ್ರು ನೋಡಿ, ಇವ್ರು ನೋಡ್ರಿ ಬೋಟು, ಓನ್ ಬೋಟ್. ಇಲ್ಲಿ ಇವ್ರ ಫ್ಯಾಮಿಲಿ ಅವ್ರು ನೋಡಿ ಬೋಟಿಂಗ್ ಮಾಡ್ತಾರೆ, ಇಲ್ಲಿ ಫಿಶಿಂಗ್ ಮಾಡ್ತಾರೆ. ದೊಡ್ಡ ಬೋಟ್ಗೆ ಹೋಗ್ತಾ ಇದೀವಿ, ಅದು ಅವ್ರದೇ ಬೋಟು. ಇವ್ರ ಕಸಬೆ ಏನಪ್ಪಾ ಅಂದ್ರೆ ಮೀನ್ ಹಿಡಿಯೋದು. ಮೀನ್ ಹಿಡಿಯೋದು ತೋಳೆ ಇದೆ ನಮ್ದು ಬೋಟ್. ಇದು ಏನ್ ಗೊತ್ತಾಗ, ದೊಡ್ಡ ಬೋಟ್ಗೆ ಹೋಗ್ತೀವಿ ನೋಡಿ. ಫಿಶಿಂಗ್ ಬಿಸ್ನೆಸ್ ಬೋಟ್ ಇದು ನೋಡಿ, ದೊಡ್ಡ ಬೋಟ್ ಇವ್ರದ್ದು, ಜಗನ್ ಸರ್ದು. ಹೋಗ್ತಾ ಇದೀವಿ ರೀ. ಅಲ್ಲಿ ಕರ್ಕೊಂಡು ಹೋಗಲ್ವಂತೆ, ಒಳಗೆ ಹೋಗಿ ಬೋಟಿಂಗ್ ಹೋಗ್ಬಿಟ್ಟು ಎಲ್ಲ ಒಳಗಡೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈ ಬೋಟ್ ಒಳಗಡೆ ಹೋಗೋಣ. ಬರೀ ತೋರಿಸ್ತೀವಿ ಹೆಂಗಿರ್ತದೆ ಒಳಗಡೆ, ಎಲ್ಲ ತೋರಿಸ್ತೀವಿ ರೀ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವಾಗ. ಗಾಳಾಗಿ ಎಲ್ಲ ರೆಡಿ ಮಾಡ್ಕೊಂತವ್ರೆ. ನಿಮ್ಗೊಂಥರ ಅಡ್ವೆಂಚರ್ ಆಗಿರ್ತದೆ ವ್ಲಾಗ್ಸ್ ಇದು. ನಮ್ದ್ರಲ್ಲಿ ಮೀನ್ ಹಿಡಿಯೋದಾಗ್ಲಿ ಏನೇ ಆಗಲಿ ಎಲ್ಲ ಬರ್ತದೆ ಪ್ರತಿಯೊಂದು. ನೋಡಿ ಖುಷಿ ಪಡ್ಬೇಕು ನೀವು, ಹಿಂಗೆ ಸಪೋರ್ಟ್ ಮಾಡ್ತಾ ಇರಬೇಕು ನಮ್ಗೆಲ್ಲರಿಗೂ, ಬೆಳೆಸ್ಬೇಕು ನಮ್ಮನ್ನ. ನೋಡಿ ನಾನು ಒಂದು ಗಾಳ ರೆಡಿ ಮಾಡಿದ್ದೀನಿ. ನೋಡಿ ರೆಡಿ ಮಾಡವ್ರೆ, ಅದೆಲ್ಲಿ ಬಿಡ್ತಾರ ಗಾಳ ಗೊತ್ತಿಲ್ಲ. ಅವಾಗ ನೀರಲ್ಲೇ ಬಿಡ್ತಾರ, ಎಲ್ಲಿ ಬಿಡ್ತಾರೋ ಇದೆಲ್ಲ ನೋಡ್ಕೊಳ್ಳಿ. ಇದು ಮೀನು, ಮೀನಿಗೆ ಮೀನು, ಮೀನಿಗೆ ಮೀನ್ ಮೀನಿಗೆ ಮೀನ್ ಹಾಕೋದು, ಮೀನಿಗೆ ಮಕ್ಕಾರ್ ಮಾಡೋದಂದ್ರೆ ಇದೆ ನೋಡಿ. ನೋಡಿ ನೋಡಿ, ಅದು ಮೀನ್ ಅಂತ ತಿನ್ನಕ್ ಮೀನ್ ಅಂತ ದೊಡ್ಡ ಮೀನ್ ತಿನ್ನಕ್ ಬರುತ್ತೆ. ಆಮೇಲೆ ಮೋಸ ಮಾಡಿ ನಾವು ಚಿಕ್ಕ ಮೀನ್ ಇಟ್ಕೊಳ್ಳೋದು, ನಾವು ತಿನ್ನೋದು. ನೋಡಿ ಈ ತರ ಪ್ರಪಂಚ ಈಗ ನಡೀತಾ ಇರೋದು. ಮೀನ್ ತಿನ್ನಲ್ಲ, ಹಿಡಿದ್ಬಿಟ್ಟು ಹಂಗೆ ವಾಪಸ್ ಬಿಟ್ಬಿಡ್ತೀವಿ. ಪ್ರಾಣ ಹಿಂಸೆ ಮಾಡೋದಿಲ್ಲ ನಾವು, ಬರೀ ತಿನ್ನೋದು ಮಾತ್ರ ಅಷ್ಟೇ. ತಿಂತೀವಿ. ಹಿಡಿಬೇಕಾದ್ರೆ ಹಿಂಸೆ ಆಗಲ್ವಾ? ಇಷ್ಟಪಟ್ಟು ಬರುತ್ತದು, ಇಷ್ಟಪಟ್ಟು ತಿನ್ಬೇಕಂತ ಬರ್ತದೆ. ಬಟ್ ಆದ್ರೆ ವಾಪಸ್ ನೀರ್ಗೆ ಬಿಡ್ತೀವಲ್ಲ ನಾವು. ಬಟ್ ಆಯ್ತು ಗಾಯ್ಸ್, ಅಲೆಗಳೆಲ್ಲ ಜಾಸ್ತಿ ಆಗ್ತಿದೆ. ಎಲ್ಲ ಕೇರ್ಫುಲ್ ಫ್ರೆಂಡ್ಸ್, ತುಂಬಾ ಕೇರ್ಫುಲ್ ಆಗಿರಿ. ತುಂಬಾ ಆಳ ಇದೆ ಸಮುದ್ರ ಇದು. ಬರ್ರಿ ಬರ್ರಿ, ಮುಂದೆ ಮುಂದೆ ಏನಾಗುತ್ತೆ ತೋರಿಸಿ. ಬರ್ರಿ ಮುಂದೆ ಮುಂದೆ. ಅಡ್ವೆಂಚರ್ ನೋಡಿ ನೋಡಿ ಹೆಂಗಿರ್ತದೆ ಗೊತ್ತಾಗ ಸಮುದ್ರ. ನೋಡ್ತಾ ಇರಿ ಹಂಗೆ ನೋಡಿದ್ರು ಸಮುದ್ರ. ಸಮುದ್ರ ಸೆಂಟ್ರಲ್ ಇದೀವಿ ಈಗ. ಸುಮಾರು ಒಂದು 20 ಕಿಲೋಮೀಟರ್ ಸಮುದ್ರ ಒಳಗಡೆ ಬಂದ್ಬಿಟ್ಟಿದೀವಿ. ಈಗ ಆಗ್ತೀವಿ ಸರ್. ಜಗನ್ ಸರ್ ಬೋಟೆ ಸಾಕು ಸರ್ ನಮ್ಗೆ. ಮೀನ್ ಹಿಡಿಯಕ್ಕೆ ಹೋಗ್ತಿರಲ್ಲ, ಇದೇ ಬೋಟ್ ಇಲ್ಲ ಸಾಕೆ ತಪ್ಪ. ಎತ್ತಾಗ್ತಿದೆ ಎತ್ತಾಗ್ತಿದೆ ನೋಡಿ. ಇಲ್ಲೇ ಒಂಥರ ಇದೆ ವಾಟರ್, ನೋಡ್ತಾ ಇರಿ. ನಿಮ್ಗೆ ಸ್ವಲ್ಪ ಒಳಗಡೆ ಹೋದ್ರೆ ಇನ್ನೊಂಥರ ಕಾಣಿಸುತ್ತೆ ವಾಟರ್. ಇವಾಗ ತುಂಬಾ ಒಳಗಡೆ ಬಂದ್ಬಿಟ್ಟಿದೀವಿ. ಸುಮಾರು ಸಮುದ್ರದಲ್ಲಿ 100 ಕಿಲೋಮೀಟರ್ ಒಳಗಡೆ ಇದೀವಿ ಈಗ. ಇವತ್ತು ಇಲ್ಲಿ ಸಮುದ್ರ ಸೆಂಟ್ರಲ್ ಬಂದಿದೀವಿ. ಸಮುದ್ರದ ಒಳಗಡೆ ಎಷ್ಟು ದೂರ ಬಂದಿದೀವಿ ಅಂದ್ರೆ, ಸಮುದ್ರದ ಒಳಗಡೆನೆ ಸುಮಾರು ಒಂದು 100 ಕಿಲೋಮೀಟರ್ ಆಚೆ ಬಂದಿದೀವಿ. ಇಲ್ಲಿ ಇಲ್ಲಿ ಯಾರು ಇಲ್ಲ, ಮೀನುಗಾರರೆಲ್ಲ ಇವತ್ತಿಲ್ಲ, ಎಲ್ಲ ಹಬ್ಬಕ್ಕೆಲ್ಲ ರಜಾ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ಮಾತ್ರ ಇಡೀ ಸಮುದ್ರ ನಾವು ಮಾತ್ರ ಅಷ್ಟೇ. ನೋಡಿ ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಚೆನ್ನಾಗಿದೆ. ಆಹಾ ನೋಡೋದಕ್ಕೆ ಹಬ್ಬ ಸೂಪರ್ ಆಗಿದೆ. ತುಂಬಾ ಒಳ್ಳೆ ಪ್ಲೇಸು. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಜಗನ್ ಕುಮಾರ್ ಅವರು ಬೋಟ್ ಇಟ್ಟಿರೋದಕ್ಕೂ ಒಂದು ಮೀನ್ ಬಿಸ್ನೆಸ್ ಮಾಡ್ತಾ ಇರೋದು ನೋಡಿ ತುಂಬಾ ನಮ್ಗೆ ಏನೂ ಇಲ್ಲ ಗಾಯ್ಸ್. ಇವಾಗ ಮೀನ್ ಹಿಡಿಯೋಣ, ಬರೀ ಮೀನ್ ಹಿಡಿಯೋಣ. ಫಸ್ಟ್ ಯಾವ ಮೀನ್ ಬೀಳುತ್ತೆ ನೋಡೋಣ. ನೋಡಿ 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 ನೋಡಿ, ಇಲ್ಲ ರೆಡಿ ಮಾಡೋರು ಮೀನಿಗೆ ಮೀನ್ಗೆ ಮೀನು ಮೀನ್ ಹಾಕ್ತವ್ರೆ ನೋಡಿ. ಆ ಮೋಟ್ರಿಗೆ ಏನೋ ಸಿಕ್ಕಾಕೊಂಡ್ಬಿಡೋದು ಸಮಯ. ಮೋಟ್ರ್ ಗೀಟ್ರಿಗೆ ಆಗ್ಬಿಟ್ಟಾರ. ಈಗ ಮ್ಯಾಚಸ್ ಕ್ಯಾಂಡಲ್ ಅಂಟಿಸಿದ್ರೆ ಗಾಳಿಗೆ ಸಮುದ್ರದ ಮಧ್ಯದಲ್ಲಿ ಗಾಳಿಗೆ ಹಾರಾಗುತ್ತೆ. ಹಾಗಾಗಿ ಇನ್ಸ್ಟೆಂಟ್ ಒಂದು ಕ್ಯಾಂಡಲ್ ಒಂದು ರೆಡಿ ಮಾಡಿದ್ರಿ. ಒಂದು 10 ಮ್ಯಾಚ್ ಸ್ಟಿಕ್ ಒಟ್ಟಿಗೆ ತೊಗೊಂಡು ಇದನ್ನೇ ಇಲ್ಲಿಟ್ಟು
ಎನಿ ಮೂಮೆಂಟ್ ಮಳೆ ಬರ್ಬೋದು. ವೆದರ್ ತುಂಬಾ ಬ್ಯಾಡ್ ಇದೆ. ಬೆಳಗ್ಗೆ ಮಳೆ ಬಂತು. ಈ ಗ್ಯಾಪಲ್ಲಿ ಒಂದು ಸ್ವಲ್ಪ ಹೊತ್ತು ಈ ಗ್ಯಾಪಲ್ಲಿ ಒಂದು ಕೇಕ್ ಕಟ್ ಮಾಡೋದು ಅಂತ. ರೆಡಿ ರೆಡಿ ಎಲ್ಲ 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 ಬರ್ಡೇಗೆ ಸಾಂಗ್ ಹೇಳೋರು ಯಾರಪ್ಪ? ಬಚ್ಚಂದ್ರು ಇದೇ ಯಾರು ತೆಗಿಯೋರು? ಹೇಳ್ರಿ, ಹಾಡುಗಳು ಹೇಳಿಲ್ಲ. ಕೊಡಿ ಇರ್ರೆ ಕೊಡೋರ್ಕೊ ನಡಿ. ನೋಡಿ ತಗೊಳ್ಳಿ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಆರ್ಥಿಕ ಆಗಿದೆ. ಅದೇ ಈ ಆರ್ಥಿಕ ಅಂತ ಇದ್ ಮಾಡ್ತಾರೆ. ಈಗ ನಮ್ಮ ಆರ್ಥಿಕ 7 ತಿಕ್ಕ 8 ತಿಕ್ಕ 10 ತಿಕ್ಕ ಆಗಿದೆ. ಬಿಸ್ನೆಸ್ ಸ್ವಲ್ಪ ಡಲ್ ಇದೆ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ ಬನ್ನಿ ಎಲ್ರಿಗೂ ಬನ್ನಿ. ಬಿದ್ದಿದೋಗ್ಯಾ ತಗೊಳ್ಳಿ. ಶುಗರ್ ಪೇಷಂಟ್ ನಮ್ಮ ಅಧ್ಯಕ್ಷರು. ತಿನ್ಸ್ತೀವಿ ನಾವು. ಫುಲ್ ತಗೋಬೇಕು. ತಗೊಳ್ಳಿ. ಎಂಜಿಲ್ ಮಾಡಿರೋದೇ ನಿಮ್ಮ ಹೆಂಡ್ತಿನ ಅವ್ರ ಪಕ್ಕದಲ್ಲಿ ಅವರೆಲ್ಲ ತಗೊಳ್ಳೋದಕ್ಕೆ. ಗರ್ಲ್ ಫ್ರೆಂಡ್ ಅವರು ನೀವೇ ತಿನ್ಬೇಕು. ಈ ಕಡೆ ನೀವೇ ತಿನ್ಸಿದ್ರೆ ಸ್ವಲ್ಪ ಸ್ವಲ್ಪ ವಾಂತಿ ಮಾಡ್ತಾವ್ರೆ. ವಾಮಿಟಿಂಗ್ ನೋಡಿ. ಇವರು ಫೋಸ್ ನೋಡಿದ್ರೆ ಬೇರೆ ಏನೋ ತರ ಕಾಣ್ತಾ ಇದೆ. ತಪ್ಪಾಗಿ ತಿಳ್ಕೊಂಬೇಡಿ. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ರಾಜರ್ನಿ ಅಲ್ವಾ ಹಂಗೆಲ್ಲ ಇರ್ತದೆ. ನೋಡಿ ಎಂಜಾಯ್. ಶಿಪ್ ಇವ್ರದೇ ಓಡಿಸೋದು ಜಗನ್ ಸರ್ದು ಅವರೇ. ನೋಡಿ ಇವ್ರದೇ ಸ್ವಂತ ಶಿಪ್ ಇದು. ಅವರೇ ಕ್ಯಾಪ್ಟನ್ ಇದಕ್ಕೆ. ದೊಡ್ಡ ಶಿಪ್ ಇದೆ. ಅದಕ್ಕೆ ಈಗ ಹೋಗ್ತೀವಿ. ಮತ್ತೆ ಇದು ಚಿಕ್ಕ ಅವರು ಕರೀರಿ. ಥ್ಯಾಂಕ್ ಯು. ಫಸ್ಟ್ ಟೈಮು ಸಮುದ್ರಕ್ಕೆ ಬಂದ್ರೆ ಸಿಕ್ನೆಸ್ ಆಗುತ್ತೆ. ಹಿಂಗೆ ಆಗುತ್ತೆ. ವಾಂತಿ ಬುಸ್ ಮೋಷನ್ ಎಲ್ಲ ಆಗೋದು. ಸೊ ಹಾಗಾಗಿ ಆಗಿಲ್ಲ ಸರ್. ಅವರಿಗೆ ಟಯರ್ಡ್ ಆಗಿ ಸೀ ಸಿಕ್ನೆಸ್. ಸ್ಮೆಲ್ಲಿಂಗ್ ಆಗಲ್ಲ. ಯಾಕಂದ್ರೆ ಒಂಥರ ಈ ಸಾಲ್ಟ್ ಸ್ಮೆಲ್ಲೇ ಡಿಫ್ರೆಂಟ್ ಇರುತ್ತೆ. ಫಸ್ಟ್ ಟೈಮ್ ಬರೋರಿಗೆ ಸ್ವಲ್ಪ ಸೆಟ್ ಆಗೋದು ಕಷ್ಟ. ನೋಡಿ ಫುಲ್ ನೋಡಿ. ನಿಮಗೆ ಎಲ್ಲಿ ನೋಡಿದ್ರು ನೀರೇ. ಮಳೆ ಸ್ಟಾರ್ಟ್ ಆಯ್ತು. ಮಳೆ ಬರ್ತಾ ಇದೆ. ಹನಿ ಬೀಳ್ತಾ ಇದೆ. ಅದಕ್ಕಂತ ಎಲ್ಲ ಸೇಫ್ಟಿ ಪ್ರಿಕಾಷನ್. ಮಳೆ ಬರ್ತಾ ಇದೆ. ಹಂಗಂತ ವಾಪಸ್ ಹೋಗಲ್ಲ ಗಾಯ್ಸ್ ನಾವು. ಸೇಫ್ಟಿ ಪ್ರಿಕಾಷನ್ ರೈನ್ ಕೋಟ್ ಎಲ್ಲ ನಾವು ಹೋಗೋದು ಡಿಸೈಡ್ ಆಗಿದೀವಿ. ತೊಳಿ ಮಿನಿಮಮ್ 10 kg ಇರಬೇಕು ನಮ್ಮ ಹತ್ರ. 10 kg ಮೀನು ಹಿಡಿದ್ಬಿಟ್ಟು ಮನೆಗೆ ಎತ್ಕೊಂಡೋಗಿ ಸಾರು ಮಾಡಿಬಿಟ್ಟು ಸಾರು ತಿನ್ಬಿಟ್ಟು ಟೇಸ್ಟ್ ಹೆಂಗಿರ್ತದೆ ಅಂತ ಅದು ಸಮೇತ ಹೇಳ್ತೀವಿ ರೀ. ಕಲೆ ಏನೋ ತೋರಿಸ್ತಾರೆ ನೋಡಿ ಅದರಲ್ಲಿ. ಇದು ನೋಡಿದ್ರೆ ಈ ಹಾಸ್ಪಿಟ್ಲಲ್ಲಿ ಯೂರಿನ್ ಟೆಸ್ಟ್ಗೆ ಹಿಡಿದಿಟ್ಟಿರ್ತಾರಲ್ಲ ಬಾಟ್ಲಲ್ಲಿ, ಆ ಥರ ಇದೆ. ನೋಡಿ ನೋಡಿ ನೋಡ ಅದನ್ನೇ ಬಾಯೆಲ್ಲ ಚಪ್ಪಿಸ್ಕೊಂಡು ಕುಡಿತಾವೆ. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಹೆಂಗಿದೆ? ಹಂಗೆ ಇದೆಯಾ ಬೇರೆ ಥರ? ಅಲ್ಲ, ಜಾಂಡಿಸ್ ಪೇಷಂಟ್ಗಳು ಯೂರಿನ್ ಟೆಸ್ಟ್ಗೆ ಇಟ್ಟಿರ್ತಾರೆ ಸ್ಯಾಂಪಲ್ಸ್, ಆ ಥರ ಇದೆ ಕಲರು. ಆಂಗ್ರಿ ಎನರ್ಜಿ ಡ್ರಿಂಕ್ ಅಂತೆ, ಬಟ್ ಇಟ್ಸ್ ಡಿಫ್ರೆಂಟ್. ಫುಲ್ ಆಫ್ ಕೆಮಿಕಲ್. ನೋಡಿ, ಮಳೆ ಸ್ಟಾರ್ಟ್ ಆಯಿತು. ಸೊ ಎಲ್ಲ ಪ್ರಿಪ್ರೇಷನ್ಸ್, ರೈನ್ ಕೋಟ್, ಬಂದೋಬಸ್ತಲ್ಲಿ ಬಂದಿದ್ದೀರಿ. ಹಾಂ, ಛತ್ರಿ ತಗೊಳ್ಳಿ. ಇವೆಲ್ಲ ಆಗ್ತಾವ ಅಂತ ಗೊತ್ತು ನಮ್ಗೆ. ಇದು ಹೆಂಗಿರ್ತದೆ ಇವಾಗ ಹೆಂಗಿರ್ತದೆ ಸಮುದ್ರದೊಳಗಡೆ ಮಳೆ ಬಂದ್ರೆ ಅಂತ ತೋರಿಸ್ತೀವಿ ರೀ. ಇದು ಈ ತರ ಯಾರು ತೋರಿಸಿರಲ್ಲ ನಿಮ್ಗೆ. ನೋಡಿ ನಾವು ತೋರಿಸ್ತೀವಿ. ಈಗ ಈ ಅಲ್ಲಿ ರೈಟ್ ದೇರ್ ದಟ್ ಡೈರೆಕ್ಷನ್ಸ್ ಈ ಅರ್ಧ ಬಿಸಿಲಿದೆ, ಅರ್ಧ ಜಾಗ ಮಳೆ ಇದೆ. ಈಗ
ಆ ಬ್ರೌನಿಶ್ ಡಾರ್ಕ್ ಏರಿಯಾ ಎಲ್ಲ ಮಳೆ ಬರುವಂಥ ಜಾಗ. ನೋಡಿ ಈ ಕಡೆ ಬಿಸಿಲಿದೆ, ಈ ಕಡೆ ನೋಡಿದಾಗ ಜೋರು ಮಳೆ. ದಿಸ್ ಇಸ್ ಇನ್ ದ ಮಿಡಲ್ ಆಫ್ ದಿ ಸಿ, ಇಂಡಿಯನ್ ಓಷನ್. ಹನಿಗಳು ಬೀಳ್ತಾ ಇರೋದು, ಮಳೆ ಹನಿ. ಗಾಯ್ಸ್ ಇವಾಗ ನೋಡಿ, ಇವಾಗ ಮಳೆ ಬರಕ್ಕೆ ಸ್ಟಾರ್ಟ್ ಆಗ್ತಿದೆ. ಇವಾಗ ನೋಡಿ 1 ನಿಮಿಷ 2 ನಿಮಿಷ ಫುಲ್ ರಪ 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 ಅಂತ ಬಂದ್ಬಿಡ್ತದೆ ಮಳೆ. ಜಾಸ್ತಿ ಎಲ್ಲ ಕಾಯಲ್ಲ ಮಳೆ ಎಲ್ಲ ಇಲ್ಲಿ ಸಮುದ್ರದಲ್ಲಿ. ಹೆಂಗೆ ಬರ್ತದೆ ನೋಡಿ, ಇವಾಗ ನೋಡ್ತಾ ಇರಿ.